ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಚಳ್ಳಕೆರೆಯಲ್ಲಿ ಅದ್ದೂರಿಯಾಗಿ ನಡೆದ ಬಸವ ಜಯಂತಿ ಕಾರ್ಯಕ್ರಮ. ಅಂದಿನ ಬಸವಣ್ಣನವರ ಅನುಭವ ಮಂಟಪವೇ ಇಂದಿನ ರಾಜ್ಯಾಂಗ ನೀತಿಗೆ ದಾರಿದೀಪ. ಶಾಸಕ ಟಿ ರಘುಮೂರ್ತಿ ಅಭಿಮತ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ಚಳ್ಳಕೆರೆ ತಾಲೂಕು ವೀರಶೈವ ಸಂಘ ಹಾಗೂ ತಾಲೂಕಿನ ವಿವಿಧ ವೀರಶೈವ ಸಮಾಜದ ಸಂಘಟನೆಗಳ ಸಹಯೋಗದಲ್ಲಿ 3 ದಿನಗಳ ಕಾಲ ಚಳ್ಳಕೆರೆ ನಗರದಲ್ಲಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರು ರಸ್ತೆಯಲ್ಲಿರುವ ಬಸವೇಶ್ವರ ವೃತ್ತದಲ್ಲಿ ಅಶ್ವರೂಢ ಬಸವೇಶ್ವರ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ಧಗಂಗಾ ಮಠದ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮತ್ತು ಸಿದ್ದಯ್ಯನ ಬೆಟ್ಟದ ಶ್ರೀ ವೀರಭದ್ರಸ್ವಾಮಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮತ್ತು ಗವಿಸಿದ್ಧ ಮಠದ ಶ್ರೀ ಗವಿಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಂಚಿನ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಜನ ನೆರೆದ ಒಂದು ಬಹುದೊಡ್ಡ ಬಸವ ಜಯಂತಿ ಕಾರ್ಯಕ್ರಮದ ಸಭಾ ಕಲಾಪವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಗಳು ಒಳಗೊಂಡಂತೆ ಚಳ್ಳಕೆರೆ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷರೂ ಆದಂಥ ಟಿ ರಘುಮೂರ್ತಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ ಬಸವಣ್ಣನವರ ಅಂದಿನ ಅನುಭವ ಮಂಟಪವೇ ಇಂದಿನ ರಾಜ್ಯಾಂಗ ನೀತಿಯಾದ ವಿಧಾನಸಭೆ, ಲೋಕಸಭೆ ಹಾಗೂ ರಾಜ್ಯಸಭೆ ವಿಧಾನ ಪರಿಷತ್ತುಗಳಿಗೆ ಮಾದರಿಯಾಗಿದೆ ಎಂದು ಅವರು ತಿಳಿಸಿದರು. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಮಾತನಾಡುತ್ತಾ ಅಂದಿನ ದಿನಮಾನಗಳಲ್ಲಿಯೇ ಬಸವಣ್ಣನವರು ಸಮಾನತೆ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಮತ್ತು ಸಮಬಾಳು ಸಮಪಾಲು ಎನ್ನುವ ವಿಚಾರಧಾರೆಗಳನ್ನು ಇಟ್ಟುಕೊಂಡು 10 ಹಲವು ವಿಚಾರಧಾರೆಗಳ ಮೂಲಕ ಜನರನ್ನು ಜಾಗೃತಿಗೊಳಿಸುವುದು ಮತ್ತು ಜನರಿಗೆ ಸರ್ವಧರ್ಮ ಸಮನ್ವಯದ ನ್ಯಾಯ ಒದಗಿಸುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದ್ದರು ಎಂದು ಅನೇಕ ವಿಚಾರಧಾರೆಗಳನ್ನು ನೆನಪು ಮಾಡಿಕೊಂಡರು. ಜಾತಿಯ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲಿಂಗ ಅಸಮಾನತೆ ಇರ್ಬೋದು, ಅಂಥವನ್ನೆಲ್ಲ ಬಗ್ಗೆ ಹೋರಾಟ ಮಾಡುವಂಥದ್ದು. ಈಗಲೂ ಕೂಡ ಎಲ್ಲರೂ ರಾಜಕೀಯ ವ್ಯವಸ್ಥೆ ಖಂಡಿತವಾಗೂ ಕೂಡ ಆಧುನಿಕ ಇದ್ದರಿದ್ದೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಹೋಗ್ತಾ ಇದೆ. ಆದರೆ ಇಂಥ ಒಂದು ಜನಪ್ರತಿನಿಧಿಗಳಾದಂಥವರು ಭಾವನೆಗಳಿಗೆ ನಾವು ಸೇವೆ ಮಾಡುವಂಥ ಕೆಲಸ ಮಾಡಿದ್ರೆ ಜನರಿಗೆ ವಿಶೇಷವಾಗಿ ಸಾರ್ವಜನಿಕರಿಗೆ ಅದು ಖಂಡಿತವಾಗೂ ಸಾರ್ಥಕವಾಗಿದೆ. ಹಾಗಾಗಿ ಇವತ್ತು ಬಸವ ಜಯಂತಿಯನ್ನು ವಿಶೇಷ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಇದು ಇವತ್ತು ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸ್ತಾ. ಇದೇ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಆಶೀರ್ವಚನ ನೆರವೇರಿಸಿದರು. ಅಷ್ಟೇ ಅಲ್ಲದೆ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇದೇ ಸಂದರ್ಭದಲ್ಲಿ ನೆರೆದ ಬಸವಣ್ಣನ ಭಕ್ತರಿಗೆ ಆಶೀರ್ವಚನ ನೆರವೇರಿಸಿದರು. ಗವಿಸಿದ್ದೇಶ್ವರ ಮಠದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಮಾತನಾಡುತ್ತಾ ಮಾನವನ ಬದುಕು ಹೇಗಿರಬೇಕು, ಅದನ್ನು ಹೇಗೆ ರೂಪಿಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು ಮತ್ತು ಸಮಾಜದ ಬದುಕಿನಲ್ಲಿ ಯಾರಿಗೂ ನೋಯಿಸಬಾರದು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ನೂರಾರು ಬಸವಣ್ಣನವರ ವಿಚಾರಧಾರೆಗಳನ್ನು ಉದಾಹರಣೆಯಾಗಿ ನೀಡುತ್ತಾ ಉಪನ್ಯಾಸದ ಉದ್ದಗಲಕ್ಕೂ ಮಾತಿನ ಚಮತ್ಕಾರದ ಮೂಲಕ ಬಸವಣ್ಣನವರ ಭಕ್ತರನ್ನು ಜಾಗೃತಿಗೊಳಿಸಿದರು. ನೀವು ಬ್ಯಾಂಕಿಂಗ್ ಸಾಲ ಕೇಳಕ್ಕೆ ಹೋದ್ರೆ 1 ಲಕ್ಷ ರೂಪಾಯಿ ಸಾಲ ಕೇಳಿದ್ರೆ ನಿಮಗೆ ಸೆಕ್ಯೂರಿಟಿ ಕೇಳ್ತಾರೆ ಮತ್ತು ಶೂರಿಟಿ ಕೇಳ್ತಾರೆ. ಅಥವಾ ನೀವು ಮನಿಯೋ ಏನೋ ಪ್ಲೆಜ್ ಮಾಡೋದಕ್ಕೆ ಅಂದ್ರೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅವರು. ಅಂದ್ರೆ ಸುಮ್ಮನೆ ಬ್ಯಾಂಕಿನೊಳಗೆ ಹೋಗಿ 1 ಲಕ್ಷ ರೂಪಾಯಿ ಸಾಲ ನೀವು ತಗೋಬೇಕಾದ್ರೆ ಸೆಕ್ಯೂರಿಟಿ ಶೂರಿಟಿ ಕೊಟ್ಟು ಮತ್ತೇನಾದರೂ ಪ್ಲೆಜ್ ಮಾಡಿದ್ರೆ 1 ಲಕ್ಷ ರೂಪಾಯಿ ನಿಮಗೆ
ದೇವರು ಬಂದು 100 ವರ್ಷದ ಈ ಬದುಕನ್ನು ಕೊಟ್ಟಲ್ಲ, ಏನೋ ಶೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಹೆಂಗ ಕೊಟ್ಟಾನ ಅಂದ್ರೆ ಒಂದು ಚಲೋ ಬದುಕ್ತಾನ ಅಂತ ಭರವಸೆ ಇಟ್ಟು ಕೊಟ್ಟಾನ. ದೇವರು ಭರವಸೆ ಇಟ್ಟು ಕೊಟ್ಟ ಈ ಬದುಕು ಐತಲ್ಲ, ಇದನ್ನ ಕಳೆಯುವುದು ಹೇಗೆ, ಇದನ್ನ ಬದುಕುವುದು ಹೇಗೆ? ದೇವರೇ ಸಂತೋಷ ಪಡಬೇಕು, ಹಂಗೆ ಬದುಕಬೇಕಲ್ಲ ಮನುಷ್ಯ. ಬಿಜ್ಜನ ಮಹಾರಾಜ ಬಸವಣ್ಣನವರು ಮಂತ್ರಿಗಳು. ಯಾಕೆ ಒಬ್ಬ ಮಹಾರಾಜನ ಜಯಂತ್ಯುತ್ಸವವನ್ನು ಬಿಟ್ಟು 900 ವರ್ಷಗಳ ನಂತರವೂ ಸಹಿತ ಒಬ್ಬ ಮಹಾತ್ಮ ಬಸವಣ್ಣನ ಜಯಂತ್ಯುತ್ಸವ ಜನ ಈಗಲೂ ನೆನೆಸ್ತಾರಂದ್ರೆ, ಮಹಾರಾಜರು ಆಗಿ ಹೋದರು, ಮಹಾತ್ಮರು ಆಗಿ ಹೋದರು. ವ್ಯತ್ಯಾಸ, ಮಹಾರಾಜ ಮಣ್ಣನ್ನಾಳಿದ ಮಣ್ಣಿನ ಸಾಮ್ರಾಟ, ಬಸವಣ್ಣನವರು ಮನಸ್ಸಿನ ಸಾಮ್ರಾಟ. ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಶಾಸಕ KC ವೀರೇಂದ್ರ ಪಪ್ಪಿ ಹಾಗೂ ಚಿತ್ರದುರ್ಗ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ನವೀನ್ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಳ್ಳಕೆರೆ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷರಾದಂಥ ಉದ್ಯಮಿ KC ನಾಗರಾಜ್ ಅವರು ವಹಿಸಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ನಿವೃತ್ತ IAS ಅಧಿಕಾರಿ ತುಮಕೂರಿನ ಶ್ರೀ ಸೋಮಶೇಖರ್ ಅವರು ಮಾತನಾಡಿದರು. ಇದೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಯಮಿ T ಪ್ರಭುದೇವ್, ವೀರಶೈವ ಸಮಾಜದ ಗಣ್ಯರಾದಂಥ ಉದ್ಯಮಿ ಶ್ರೀ ರುದ್ರಮುನಿಯಪ್ಪ ಹಾಗೂ ಡಾಕ್ಟರ್ KN ಜಯಕುಮಾರ್, S ರಾಜಶೇಖರಪ್ಪ, BS ಶಿವಪುತ್ರಪ್ಪ, ವಂದನಾ ರಾಜು, ಹೊಸಮನೆ ನಾಗರಾಜ್, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನು ಚಳ್ಳಕೆರೆ ತಾಲೂಕು ವೀರಶೈವ ಸಂಘ ಹಾಗೂ ವಿವಿಧ ಸಮಾಜದ ಸಂಘಟನೆಗಳು ಯಶಸ್ವಿಯಾಗಿ ನಡೆಸಿಕೊಟ್ಟವು. ಅಷ್ಟೇ ಅಲ್ಲದೆ ಸಂಘದ ಉಪಾಧ್ಯಕ್ಷರಾದಂಥ KM ಜಗದೀಶ್, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಹೊಸಮನೆ ಸ್ವಾಮಿ ಪ್ರಸನ್ನ ಕುಮಾರ್, ಇನ್ನು 10 ಹಲವು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ, ಉಪನ್ಯಾಸ ಮಾಲಿಕೆಗಳು ಹಾಗೂ ಪರಮೇಶ್ವರ್ S ಕೂದರಿಯವರ ಹಾಸ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರದಂಥ ಮಹತ್ವಪೂರ್ಣ ಕಾರ್ಯಕ್ರಮಗಳು ನೋಡುಗರರ ಗಮನ ಸೆಳೆದವು. ಅದೇ ದಿನ ಸಂಜೆ ಬಸವೇಶ್ವರರ ಭಾವಚಿತ್ರವನ್ನು ಸಾರೋಟ್ನಲ್ಲಿ ಇರಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ DJ ವಾದ್ಯದೊಂದಿಗೆ ಜಾನಪದ ಕಲಾ ತಂಡಗಳೊಂದಿಗೆ ನೂರಾರು ಬಸವೇಶ್ವರ ಭಕ್ತರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕುತ್ತಾ ಸಾಗಿದರು.